ಹಾಯ್ ಹೆಲೋ ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಉಸಿರಾದೆ ನೀ ಜೀವಕ್ಕೆ 55ನೇ ಎಪಿಸೋಡನ್ನು ಇವಾಗ ಶುರು ಮಾಡೋಣ. ಹೆಂಡತಿ ಹಠ ಹೇಗಿರುತ್ತೆ ಅಂತ ಮದುವೆ ಆದ ಮೊದಲ ದಿನವೇ ತೋರಿಸ್ಕೊಟ್ಲು ನಿಮ್ಮ ಸೊಸೆ. ಸೊ ಅಮ್ಮ, ನೀನೀಗ ಮುಖಾನ ಹೀಗೆ ಗಂಟು ಮಾಡಿಕೊಂಡು ಪ್ರಶ್ನೆ ಕೇಳೋ ಬದಲು ಪೂಜೆ ಮುಗಿಸಿ ತಿಂಡಿಗೆ ರೆಡಿ ಮಾಡು. ಮಧ್ಯಾಹ್ನ ಮನೆಯವರೆಲ್ಲ ತೋಟಕ್ಕೆ ಹೋಗಿ ಬರೋಣ ಹೇಳಿದ್ರೆ ಓಜಸ್ ಮಾತು ಕೇಳಿ ಶಾರದಾ ಅವರ ಮೊಗ ಅರಳಿ ಬಿಟ್ಟಿತ್ತು. ಸರಸರನೆ ಪೂಜೆ ಮುಗಿಸಿ ಮನೆಯೊಳಗೆ ಹೆಜ್ಜೆ ಹಾಕಿದವರು ಗಂಡನ ಬಳಿ ಮಗ ಹೇಳ್ದ ವಿಷಯ ತಿಳಿಸಿದಾಗ ಅವರು ಸೊಸೆಗೆ ಮನದಲ್ಲೇ ಕೃತಜ್ಞತೆ ಸಲ್ಲಿಸಿದ್ರು. ಅಪ್ಪನ ಆಸರೆಯಲ್ಲಿ ಭಯ ಇದ್ರೂ ಮನದಲ್ಲಿ ಮೂಡಿರುವ ಆಸೆಯನ್ನು ಪೂರೈಸಿಕೊಳ್ಳಲು ಚಿಂಟು ಕರುನ ಮುಟ್ಟಿ ಅದರ ಮೈ ಸವರುತ್ತಾ ಪಪ್ಪ ತುಂಬ ಬ್ಯೂಟಿಫುಲ್ ಆಗಿದೆ ಹೇಳಿದಾಗ ನಗುತ್ತಾ ಓಜಸ್, ಹೂ ಚಿಂಟು, ತುಂಗ ಬ್ಯೂಟಿಫುಲ್ ಆಗಿದ್ದಾಳೆ, ಆದರೆ ಏನೇ ಹೇಳು ನಿನ್ನ ಅಮ್ಮನಷ್ಟು ಬ್ಯೂಟಿಫುಲ್ ಯಾವುದೂ ಇಲ್ಲ ಹೇಳುವಾಗ ಕಾಫಿ ಕಪ್ ಹಿಡಿದು ಬಂದಿದ್ದ ಆರುಷಿ ಸಣ್ಣದಾಗಿ ಕೆಮ್ಮಿದಳು. ಹೋ ಕ್ಯೂಟಿ, ಬಂದ್ಯಾ? ಒಂದೇ ಕಪ್ ಇದೆ, ನಿನಗೆಲ್ಲಿ ಕಾಫಿ? ಚಿಂಟು ಹಾಲಿನ ಲೋಟ ಎಲ್ಲಿ ಕೇಳ್ದ. ಚಿಂಟು ಎದ್ದ ತಕ್ಷಣ ಪಪ್ಪ ಬೇಕು ಅಂತ ಹಠ ಮಾಡಿದ್ದಕ್ಕೆ ನನ್ನ ಅಪ್ಪ ಅವನನ್ನು ಹಾಗೆ ಕೆಳಗೆ ಕರ್ತಂದ್ರು. ಅವನು ಇನ್ನೂ ಮುಖ ಬಾಯಿ ತೊಳೆದಿಲ್ಲ, ಮೊದಲು ಅವನು ಫ್ರೆಶ್ ಆಗಲಿ ಆಮೇಲೆ ಹಾಲು ಹೇಳಿದ್ಲು. ನೀನು ಫ್ರೆಶ್ ಆಗಿ ಘಮ ಘಮ ಫಳಫಳ ಅಂತ ಇದ್ದೀಯಲ್ಲ, ಮತ್ತೆ ನನ್ನ ಜೊತೆಗೆ ಕಾಫಿ ಕುಡಿಯೋಕೇನು ಕಷ್ಟ ಕೇಳ್ದವನು ಹಠ ಮಾಡಿ ಆರುಷಿಗೆ ತನ್ನ ಕಪ್ನಲ್ಲೇ ಸ್ವಲ್ಪ ಕಾಫಿ ಕುಡಿಸಿ ನಂತರ ತಾನು ಕಾಫಿ ಕುಡಿದು ಮುಗಿಸ್ತಾನೆ. ವಿಶಾಲವಾದ ಹಿತ್ತಲಿನ ಜಾಗದ ತುಂಬ ವಾಕ್ ಮಾಡ್ತಾ ಇದ್ದ ಚಿಂಟು ಓಜಸ್ ಕಾಫಿ ಕುಡಿದು ಮುಗಿಸಿದ ಮೇಲೆ ಅವನ ಬಳಿಗೆ ಬಂದು, ಪಪ್ಪ ನಂಗೆ ಹಾಲು ಕುಸಿಲ್ಲ, ಅಮ್ಮಂಗೆ ಮಾತ್ರ ಕುಸಿದ್ದು ನೀವು ಮುಖ ದಪ್ಪ ಮಾಡ್ಕೊಂಡು ಹೇಳಿದ್ರೆ ಅವನನ್ನು ಎತ್ಕೊಂಡು ಬಾರೋ ಮಗನೆ, ಮೊದಲು ನಿಂಗೆ ಮುಖ ತೊಳೆಸಿ ಆಮೇಲೆ ಹಾಲು ಕುಡಿಸ್ತೀನಿ, ಏನು ಬೇಕು ನಿಂಗೆ, ಹಾರ್ಲಿಕ್ಸಾ ಬೂಸ್ಟಾ ಎಂದು ಕೇಳುತ್ತಾ ಮಗನ ಜೊತೆಗೆ ಮನೆಯೊಳಗೆ ನಡೆದ್ರೆ ಅವನನ್ನೇ ಹಿಂಬಾಲಿಸುತ್ತಾ ಮೆಲ್ಲಗೆ ಹೆಜ್ಜೆ ಹಾಕುತ್ತಿದ್ದ ಆರುಷಿಯನ್ನು ಕೈ ಅಡ್ಡಗಟ್ಟಿ ತಡೆದ ಸಿಂಹ, ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚೆಚ್ಕೊಳ್ಳೋಕೆ ಹೋಗಬಾರ್ದು. ಆರುಷಿ ಚಂದ್ರ ವ್ಯಂಗ್ಯ ಮಾಡ್ದ. ಕರೆಕ್ಟ್ ಸಿಂಹ ಅವರೇ, ಅದಕ್ಕೆ ನಾನು ಬಂಡೆಗೆ ತಲೆ ಚೆಚ್ಕೊಳ್ಳೋ ದಡ್ಡ ಕೆಲಸ ಮಾಡ್ತಿಲ್ಲ, ಡೈನಮೈಟ್ ಇಟ್ಟು ಅದನ್ನೇ ಸಿಡಿಸೋ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಾನಲ್ಲ, ನೀವು ಸ್ವಲ್ಪ ಹುಷಾರು ಹೇಳಿ ಸಣ್ಣ ನಗೆ ಬೀರಿ ಮನೆಯೊಳಗೆ ನಡೆದು ಬಿಟ್ಟರೆ ಮುಷ್ಟಿ ಕಟ್ಟಿ ತನ್ನ ಕೋಪವನ್ನು ನಿಗ್ರಹಿಸಿಕೊಳ್ಳಲು ಹರಸಾಹಸ ಪಡುತ್ತಾ ಇದ್ದ ಸಿಂಹ ತನ್ನ ಮಾವನ ಕೂಗಿಗೆ ಹೋಗಟ್ಟು ತಾನು ಒಳಗೆ ಬಂದ. ತಿಂಡಿ ತಿನ್ನುವಾಗ ಚಿಂಟು ಒಂದು ತುತ್ತು ತನ್ನ ಅಮ್ಮನ ಹತ್ರ ಮತ್ತೊಂದು ತುತ್ತು ತನ್ನ ಅಪ್ಪನ ಹತ್ರ ತಿನ್ನಿಸಿಕೊಳ್ತಾ ಇದ್ದವನು, ಅಮ್ಮ ನಿನ್ನ ತಲೆಯಲ್ಲಿರೋ ದೋಸೆ ಚೆನ್ನಾಗಿಲ್ಲ, ಪಪ್ಪನ ತತ್ತೆ ದೋಸೆ ಸೂಪರ್ ಹೇಳಿದ್ರೆ ಮನೆಯವರೆಲ್ಲ ಅವನ ಮಾತಿಗೆ ನಕ್ರು. ಹೌದಾ ಕ್ಯೂಟಿ, ನಿನ್ನ ತಟ್ಟೆಲಿ ಬೇರೆ ದೋಸೆ ಇದೆಯಾ, ಎಲ್ಲಿ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಹೇಳಿ ಅವಳ ತಟ್ಟೆಗೆ ಕೈ ಹಾಕಿ ತಿಂದು ಸೇಮ್ ಟೇಸ್ಟ್ ಇದೆಯಲ್ಲ ಚಿಂಟು, ಸುಳ್ಳು ಹೇಳ್ತೀಯಾ ಹೇಳಿ ಮಗನ ಬಳಿಗೆ ಕರೆದು ಅವನಿಗೆ ಕಚಗೊಳ್ಳಿ ಇಡುತ್ತಾ ಮಗುನ ನಗಿಸುತ್ತಾ ತಾನೂ ನಗುತ್ತಾ ಮನ ತುಂಬುವಂತೆ ಸಂತಸ ಪಟ್ಟವನನ್ನು ಕಂಡು ಹೆತ್ತ ಜೀವಕ್ಕೆ ಈ ಸಂಬಂಧಕ್ಕೆ ತಾವು ಒಪ್ಪಿಗೆ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ವಿ ಅನ್ನೋ ಸಮಾಧಾನ ಉಂಟಾದರೆ ಸಿಂಹ ಮಾತ್ರ ಒಳಗೊಳಗೆ ಇನ್ನು ಕೋಪದಲ್ಲಿ ಕುದ್ದು ಹೋಗ್ತಾನೆ ಇದ್ದ. ಮಧ್ಯಾಹ್ನ ಮನೆಯಲ್ಲಿ ಅಡುಗೆ ತಯಾರಿ ಜೋರಾಗೇ ನಡೆದಿತ್ತು. ಬುತ್ತಿ ಕಟ್ಕೊಂಡು ತೋಟದ ಮನೆಯತ್ತ ತೆರಳಿದ್ದ ನೆಂಟರನ್ನು ತಡೆಯುವಲ್ಲಿ ಸೋತು ಹೋದ ಸಿಂಹ. ಅದೇನು ನಿಮ್ಮ ಮನೆಯವರು ಗತಿಗೆಟ್ಟವ್ರ ಹಾಗಾಡ್ತಾರೆ, ಯಾವತ್ತೂ ಹಸಿರು ಪರಿಸರ ತೋಟದ ವಾತಾವರಣವನ್ನು ಕಂಡೇ ಇಲ್ವಾ, ಒಳ್ಳೆ ಸಣ್ಣ ಮಕ್ಕಳು ಪಿಕ್ನಿಕ್ಗೆ ಹೋಗೋ ಹಾಗೆ ಇವ್ರುಗಳು ಬುತ್ತಿ ಕಟ್ಕೊಂಡು ಹೊರಟಿರೋದು ನೋಡು. ನಿನ್ನ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮನಿಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ತನ್ನ ಕಾರ್ ಸ್ಟಾರ್ಟ್ ಮಾಡುತ್ತಾ ಹೆಂಡತಿಯ ಮೇಲೆ ಕಿರಿಕಿರಿ ಮಾಡಿಕೊಂಡು ರೇಗುತ್ತಾ ಇದ್ದರೆ ಭಯದಲ್ಲಿ ಮಾತನಾಡೋಕೆ ತಡವರಿಸುತ್ತಾ ಇದ್ದ ಸತ್ಯ, ಅದಾಗಲ್ಲ ರೀ, ಅಣ್ಣನ ಮದುವೆಗೆ ಅಂತ ನೆಂಟರೆಲ್ಲ ಬಂದಿದ್ದಾರೆ, ಅಲ್ಲದೆ ಅತ್ತಿಗೆ ಅವರ ಗೆಳತಿ ತಂದೆ ತಾಯಿ ಎಲ್ಲ ನಾಳೆ ಹೊರಟೋಗ್ಬಿಡ್ತಾರೆ, ಅವರೆಲ್ಲ ನಮ್ಮ ತೋಟ ಹೊಲ ತೋರಿಸ್ಕೊಂಡು ಬರೋಣ ಅನ್ನೋದು ಓಜಸ್ ಆಸೆ ಹೇಳಿದ್ರೆ ವ್ಯಂಗ್ಯವಾಗಿ ನಕ್ಕ ಸಿಂಹ. ಹೋಗಿ ಸಿಟಿಯಲ್ಲಿ ಕೂತಿರುವ ನಿನ್ನ ಅಣ್ಣನಿಗೆ ಇಲ್ಲಿ ಗಾಳಿಗಂಧ ಗೊತ್ತಿಲ್ಲ, ಅವನು ತನ್ನ ಅತ್ತೆ ಮಾವನಿಗೆ ಹಳ್ಳಿ ದರ್ಶನ ಮಾಡಿಸ್ತಾನ, ಮಾಡಲಿ ಅದೇನು ಮಾಡ್ತಾನೋ ಮಾಡಲಿ, ನಾನು ಅವನಿಗೆ ಇನ್ನೊಂದು ಹಳ್ಳಿ ಕಡೆಗೆ ತಲೆ ಹಾಕಿ ಮಲಗಬಾರ್ದು, ಹಾಗೆ ಬುದ್ಧಿ ಕಲಿಸ್ತೀನಿ ಹೇಳಿ ಕುಹಕವಾಗಿ ನಕ್ರೆ, ರೀ ನಾನು ಓಜು ಅಣ್ಣನಿಗೆ ಏನು ಮಾಡಬೇಡ್ರಿ, ಅವನೇನು ಇಲ್ಲೇ ನಮ್ಮ ಜೊತೆ ಇರಲ್ಲ ಅಲ್ವಾ, ಒಂದೆರಡು ದಿನ ಆಮೇಲೆ ವಾಪಸ್ಸು ಸಿಟಿಗೆ ಹೊರಟೋಗ್ತಾನೆ, ಈಗ ತೋಟಕ್ಕಷ್ಟೇ ಮನೆಯವರೆಲ್ಲ ಹೋಗ್ತಾ ಇರುವ ಹೊತ್ತಿಗೆ ಅವನು ಬರ್ತಿರೋದು, ಇಲ್ಲ ಅಂದರೆ ಜಾನಿ ಅಣ್ಣನ ಸಾವಿನ ನಂತರ ಅವನು ಆ ಕಡೆಗೆ ತಲೆ ಹಾಕಿದ್ದೇ ಇಲ್ಲ, ಪ್ಲೀಸ್ ಇವತ್ತೊಂದು ದಿನ ತಾಳ್ಮೆಯಿಂದ ಇರಿ ಎಂದು ಬೇಡಿಕೊಂಡ ಮಡದಿಯ ಮಾತಿಗೆ
ಕಿವುಡನ ಹಾಗೆ ವರ್ತಿಸಿದ ಸಿಂಹ ತನ್ನ ಕಾರ್ನಲ್ಲಿ ಹೆಂಡತಿ ಮಗಳ ಹೊರತಾಗಿ ಬೇರೆ ಯಾರನ್ನೂ ಕೂರಿಸ್ಕೊಳ್ಳದೆ ತನ್ನ ಪಾಡಿಗೆ ತೋಟದ ಕಡೆಗೆ ಹೊರಟ ರೀತಿಗೆ ನಂಜಪ್ಪನವರಿಗೆ ಬೇಸರ ಉಂಟಾಗಿತ್ತು. ಅಲ್ವೋ ವಿಶ್ವ, ನಾವು ನೆಂಟರೆಲ್ಲ ಸೇರಿ 15 ಜನ ಇದ್ದೀವಿ. ಮಹೇಂದ್ರನ ಇನೋವಾ ಕಾರ್ ಒಂದೇ ಇರೋದು. ಒಂದಿಬ್ಬರನ್ನ ತನ್ನ ಕಾರಲ್ಲಿ ಕೂರಿಸ್ಕೊಂಡು ಹೋಗಿದ್ರೆ ಏನಾಗ್ತಾ ಇತ್ತು? ಯಾಕೋ ಬರ್ತಾ ಬರ್ತಾ ನಿನ್ನ ಹಳಿಯನ ವರ್ತನೆ ವಿಚಿತ್ರ ಆಗ್ತಾ ಇದೆ ಹೇಳಿದ್ರೆ ಅಣ್ಣನ ಮಾತಿಗೆ ತಪ್ಪಿತಸ್ಥ ಭಾವದಲ್ಲಿ ತಲೆ ತಗ್ಗಿಸಿ ನಿಂತರು ವಿಶ್ವನಾಥ್. ಮಾವ ಹೋಗ್ಲಿ ಬಿಡಿ, ಯಾಕಿಷ್ಟು ಬೇಸರ ಮಾಡ್ಕೋತೀರಾ? ಕಾಳಯ್ಯ ಅವರು ಎತ್ತಿನ ಗಾಡಿ ಕಟ್ತಾ ಇದ್ದಾರೆ. ನಾನು ಚಂದ್ರ, ಚಿಂಟು ಹಾಗೆ ನನ್ನ ಗೆಳತಿ ತ್ವಿಷಾ ಅದರಲ್ಲೇ ಬರ್ತೀವಿ ಹೇಳಿದ್ರೆ ಚಿಂಟು ತನ್ನಮ್ಮನ ಮಾತು ಕೇಳಿ ಖುಷಿಯಲ್ಲಿ ಚಪ್ಪಾಳೆ ತಟ್ಟುತ್ತಾ ನಾವು ಕ್ಯಾಟಲ್ ಗಾಡೀಲಿ ಬೂ ಓದ್ತಾ ಇದ್ದೀವಿ ಎಂದು ಕುಣಿದು ಕುಪ್ಪಳಿಸಿಬಿಟ್ಟ. ಕ್ಯೂಟಿ ತನ್ನ ಬಿಸ್ನೆಸ್ ಶುರು ಮಾಡುವ ಮೊದಲು ಇನ್ನೊಂದು ಕಡೆ ಹಣ ಇನ್ವೆಸ್ಟ್ ಮಾಡ್ಬೇಕು ಕಣೆ ಹೇಳಿದ್ರೆ ಎಲ್ಲಿ ಅನ್ನುವಂತೆ ಹುಬ್ಬು ಹಾರಿಸಿ ಸನ್ನೆಯಲ್ಲೇ ಕೇಳಿದ್ಲು ಆರುಷಿ. ಇರೋದು ನಾನೊಬ್ಬನೇ, ಕಾರ್ ಯಾಕೆ ಬೇಕು ಅಂತ ಇಷ್ಟು ದಿನ ಬೈಕಲ್ಲೇ ಓಡಾಡ್ಕೊಂಡು ಖುಷಿಯಾಗಿದ್ದೆ. ಆದರೆ ಇವತ್ತು ಆ ಸಿಂಹನ ವರ್ತನೆ ನೋಡಿ ನನ್ನ ಮೈ ಉರಿತಾ ಇದೆ. ನನ್ನ ಅಪ್ಪ ಅಮ್ಮ ನೀನು ನನ್ನ ಮಗನಿಗೆ ಏನೂ ಕಡಿಮೆ ಆಗಿದೆ. ಇವತ್ತೇ ಲಾಸ್ಟ್. ಇನ್ಯಾವತ್ತೂ ಸಿಂಹನ ಎದುರಿಗೆ ನೀವ್ಯಾರೂ ಕಡಿಮೆ ಅಲ್ಲ ಅಂತ ಬದುಕು ಕಟ್ಕೊಂಡು ತೋರಿಸ್ಬೇಕು ಅನ್ನೋ ಹಠ ಬಂದಿದೆ ಕಣೆ ನನಗೆ. ಅಲ್ಲಿ ಊರಲ್ಲಿ ನಿತಿನ್, ಇಲ್ಲಿ ಈ ಸಿಂಹ, ಎಲ್ರಿಗೂ ಅವರವರ ಜಾಗ ಏನು ಅಂತ ತೋರಿಸ್ದೆ ಹೋದರೆ ನಾನು ನಿನ್ನ ಚಂದ್ರನೇ ಅಲ್ಲ. ಕೋಪದಲ್ಲಿ ಹಲ್ಲು ಕಡಿದ ಓಜಸ್ ಮಾತು ಕೇಳಿ ಇದೆಲ್ಲ ಯಾಕೆ ಬೇಕು ಅಂತ ಆರುಷಿ ಬುದ್ಧಿ ಮಾತು ಹೇಳ್ತಿದ್ರೆ ಸ್ವಲ್ಪ ದೂರದಲ್ಲಿ ನಿಂತು ಮಗನ ಮಾತು ಕೇಳಿಸ್ಕೊಂಡ ನಂಜಪ್ಪನವರಿಗೆ ಈಗಲಾದರೂ ಮಗ ಮೋಜು ಮಸ್ತಿ ಅಲ್ಲದೆ ತನ್ನ ಜವಾಬ್ದಾರಿ ಹರಿತು ಒಳ್ಳೆ ಬಾಳ್ ಕಟ್ಕೊಳ್ಳೋ ಛಲ ತೊಟ್ನಲ್ಲ ಅಂತ ಸಂತಸಪಟ್ರು. ಎತ್ತಿನ ಗಾಡಿಯಲ್ಲಿ ಪಯಣ ಹೊರಟ ಓಜಸ್ ಚಂದ್ರನ ಸಂಸಾರಕ್ಕೆ ಯಾರ ಕೆಟ್ಟ ದೃಷ್ಟಿಯೂ ತಾಗದಿರಲಿ ಎಂದು ಮನದಲ್ಲೇ ಕೇಳಿಕೊಂಡು ಕೈಯಲ್ಲಿ ದೃಷ್ಟಿ ನಿವಾಳಿಸಿ ನೆಟ್ಟಿಗೆ ಮುರಿದ ದುನ್ಮತಿ ಅವರ ಕಣ್ಣ ಮುಂದೆ ಕ್ಷಣ ಅವರ ಜಾನಕಿರಾಮನ ನಗು ಮುಖ ಮೂಡಿತ್ತು. ಇಂದು ಅವನು ಬದುಕಿದ್ರೆ ಅವನ ಸಂಸಾರ ಕೂಡ ಹೀಗೆ ಇರ್ತಿತ್ತು. ಆದರೆ ಆ ಅದೃಷ್ಟ ತಾವು ಕೇಳ್ಕೊಂಡು ಬಂದಿಲ್ಲ ಅಂತ ಬೇಸರದ ನಿಟ್ಟುಸಿರು ಬಿಟ್ಟವರು ಕಾರ್ನಲ್ಲಿ ಕುಳಿತು ಮನೆಯ ಇತರ ಸದಸ್ಯರ ಜೊತೆಗೆ ತೋಟದ ಕಡೆ ಹೊರಟರು. ಕಾರ್ನ ಮಹೇಂದ್ರನ ಬದಲು ಕಾಳಯ್ಯನೇ ಓಡಿಸ್ಕೊಂಡು ತಮ್ಮ ದಣಿಗಳನ್ನು ತೋಟದ ಕಡೆಗೆ ಕರೆದೊಯ್ದ್ರೆ ಮಹೇಂದ್ರ ಎತ್ತಿನ ಗಾಡಿಯನ್ನು ನಡೆಸುತ್ತಾ ತನ್ನ ಹಳ್ಳಿಯ ಪರಿಚಯವನ್ನು ತನ್ನ ತಮ್ಮನ ಹೆಂಡತಿ ಹಾಗೂ ಅವಳ ಗೆಳತಿಗೆ ಮಾಡಿಸ್ತಾ ಇದ್ದ. ಇಲ್ಲಿ ಮುಂದೆ ಹೋದರೆ ನಾವು ಓದಿದ್ದ ಸ್ಕೂಲ್ ಬರುತ್ತೆ, ಹಾಗೆ ಎಡಕ್ಕೆ ಹೋದರೆ ಊರಾಚೆ ನಮ್ಮ ಹೊಲ, ಈ ದಾರಿಲಿ ಹೋದರೆ ತೋಟ, ತೆಂಗು ಹಾಗೆ ಬಾಳೆ ತೋಟ ಸಮೃದ್ಧವಾಗಿ ಬೆಳೆದು ನಿಂತಿದೆ. ಹಾಗೆ ತೋಟದ ಮನೆ ನಮ್ಮ ಓಜಸ್ಗೆ ಹೊಸದಾಗಿ ಡಿಸೈನ್ ಮಾಡಿ ಕಟ್ಸಿದ್ದು. ನಮ್ಮ ಅಣ್ಣನ ಮದುವೆಗೆ ಅದನ್ನ ಉಡುಗೊರೆಯಾಗಿ ಕೊಟ್ಟಿದ್ದ. ಆದರೆ ಅವನು ಅದೇ ಮನೆಯಲ್ಲಿ ತನ್ನ ಕೊನೆಯುಸಿರು ಎಳಿತಾನೆ ಅಂತ ನಾವು ಕನಸು ಮನಸ್ಸಿನಲ್ಲಿಯೂ ಎಣಿಸಿರಲಿಲ್ಲ. ವಿಚಾರ ಹೇಳುವಾಗ ಭಾವುಕನಾಗ್ತಾನೆ. ಬೇಜಾರು ಮಾಡ್ಕೋಬೇಡಿ ಅಣ್ಣ, ಎಲ್ಲರ ಬದುಕಲ್ಲೂ ಒಂದಲ್ಲ ಒಂದು ದುರಂತ ನಡೆದೇ ಇರುತ್ತೆ. ಅವನ್ನೆಲ್ಲ ಮರೆತು ನಾವು ಮುನ್ನಡೆಸಲೇಬೇಕು, ಆಗಲೇ ಅಲ್ವಾ ಬದುಕಿಗೆ ಕ್ಲಾರಿಟಿ ಸಿಗೋದು. ಆರುಷಿ ಹೇಳಿದ್ರೆ ಮಹೇಂದ್ರ ಹೌದು ಅನ್ನುವಂತೆ ತಲೆ ಆಡಿಸಿದ್ದ. ಓಜಸ್, ಚಿಂಟು ಇಬ್ಬರು ತಮ್ಮ ಸುತ್ತಲಿನ ಪರಿಸರವನ್ನು ಆಸ್ವಾದಿಸುತ್ತಾ ಯಾರ ಮಾತಿನ ಕಡೆಗೂ ಗಮನ ಕೊಡದೆ ತಮ್ಮ ಲೋಕದಲ್ಲೇ ಕಳೆದು ಹೋಗಿದ್ರೆ ಅವರಿಬ್ಬರನ್ನ ನೋಡಿ ನಕ್ಕ ತ್ವಿಷಾ ಓಜಸ್ ಹಾಗೆ ಚಿಂಟುನ ಹೀಗೆ ಒಟ್ಟಿಗೆ ನೋಡೋಕೆ ಒಂಥರ ಖುಷಿಯಾಗತ್ತೆ. ಇಬ್ಬರಲ್ಲೂ ಒಂದು ತೆರನಾದ ತುಂಟಾಟ ಜೊತೆಗೆ ಮುಗ್ಧತೆ ತುಂಬಿದೆ ಹೇಳಿದ್ರೆ ಮಹೇಂದ್ರ ನಗುತ್ತಾ ಹೌದು ಮಿಸ್ಸು, ನಮ್ಮ ಓಜು ಸ್ವಲ್ಪ ತರಲೆ ಮಾತುಗಳನ್ನಾಡಿ ತುಂಟಾಟ ಮಾಡಿದ್ರೂ ಅವನಲ್ಲಿ ಕುಹಕತನ ಇಲ್ಲ ಹೇಳ್ದ. ಎಕ್ಸ್ಕ್ಯೂಸ್ ಮೀ ಸರ್, ನನ್ನ ಹೆಸರು ತ್ವಿಷಾ. ಮನೆಯಲ್ಲಿ ಅಪ್ಪ ಅಮ್ಮ ಪ್ರೀತಿಯಿಂದ ಸ್ವೀಟಿ ಅಂತ ಕರೀತಾರೆ. ನೀವು ನನ್ನ ಹಾಗೆ ಕರೆದ್ರೂ ಪರವಾಗಿಲ್ಲ, ಆದರೆ ಅದೇನು ಮಿಸ್ ಅನ್ನೋದು, ಅದರಲ್ಲೂ ಹಳ್ಳಿಯ ಸ್ಲ್ಯಾಂಗ್ನಲ್ಲಿ ಹೇಳ್ತಿರಲ್ಲ, ನಮ್ಗದು ಇಷ್ಟ ಆಗ್ತಿಲ್ಲ ಮುಖ ಕಿವುಚಿ ಹೇಳಿದ್ಲು. ಏನು ಮಾಡೋದು, ನಾನು ಓದಿದ್ದು ಎಲ್ಲ ಕನ್ನಡ ಮೀಡಿಯಮ್ನಲ್ಲೇ. ನಮ್ಮ ಮನೆಯಲ್ಲಿ ಓಜು ಬಿಟ್ಟರೆ ನನ್ನ ತಂಗಿ ಸತ್ಯ ಇಬ್ಬರೇ ಸಿಟಿಯಲ್ಲಿರೋ ಇಂಗ್ಲೀಷ್ ಸ್ಕೂಲ್ನಲ್ಲಿ ಕಾಲೇಜ್ ಓದಿದ್ದು ಹೇಳಿದಾಗ ಆರುಷಿ ಅಲ್ಲೇನಾ ಸತ್ಯಗೆ ಸಿಂಹ ಅವರ ಪರಿಚಯ ಆಗಿದ್ದು, ಅವ್ರು ಅಲ್ಲೇ ಯಾವುದಾದ್ರೂ ಕಾಲೇಜ್ನಲ್ಲಿ ಓದ್ತಾ ಇದ್ರ ಕೇಳಿದ್ರೆ ಮಹೇಂದ್ರ ಅವನೇನು ಸಿಟಿಲಿ ಓದಲಿಲ್ಲ ಸಿಸ್ಟರ್, ಇಲ್ಲೇ ಪಕ್ಕದ ಹಳ್ಳಿ ಸರ್ಕಾರಿ ಕಾಲೇಜ್ನಲ್ಲಿ ಡಿಗ್ರಿ ಮಾಡಿರೋದು. ಆದರೂ ನಮ್ಮೆಲ್ಲರಿಗಿಂತ ಅತಿ ಬುದ್ಧಿವಂತ ಅವನು. ಸತ್ಯ ಅವನನ್ನು ಪ್ರೀತಿಸಿ ಹಠ ಮಾಡಿ ಮದುವೆ ಆಗಿ ಇವತ್ತು ನೋಡಿ ನಮ್ಮನೆ ನಮ್ಮ ಆಸ್ತಿ ಎಲ್ಲ ಅವನದ್ದೇ ಅನ್ನೋ ಹಾಗೆ ಮೆರೀತಾ ಇದ್ದಾನೆ. ಇದನ್ನು ನೋಡೋಕ್ಕಾಗದೆ ನಾನು ಮನೆ ಬಿಟ್ಟು ತೋಟ ಸೇರಿದ್ದು. ಓಜು ಪ್ರೀತಿಯಿಂದ ಕಟ್ಸಿದ ಮನೆ, ಅದನ್ನು ಯಾಕೆ ಹಾಗೆ ಖಾಲಿ ಬಿಡಬೇಕು ಅನ್ನೋ ಭಾವನೆ ಬೇರೆ ಸೇರ್ಕೊಂಡಿತ್ತು ಅಂತ ಹೇಳ್ದ. ಅಣ್ಣ,
ಚಂದ್ರ ಹೇಳ್ತಾ ಇದ್ರು, ಸಿಂಹ ಹುಟ್ಟಿದ್ದು ಅತಿ ಬಡ ಕುಟುಂಬದಲ್ಲಿ. ಅವರ ಬಾಲ್ಯದಲ್ಲಿ ಅವರ ತಂದೆ ತಾಯಿ ಬ್ಯಾಂಕ್ನಲ್ಲಿ ಮಾಡಿದ ಸಾಲ ತೀರ್ಸೋಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ. ಆಗ ಚಿಕ್ಕ ಹುಡುಗನಾಗಿದ್ದ ಸಿಂಹ ಅವರನ್ನು ಈ ಊರಿನ ಜನ ಮಾವ ನಡೆಸೋ ಆಶ್ರಮಕ್ಕೆ ಸೇರಿಸಿದ್ರು ಅಂತ. ಅದೇ ಆಶ್ರಮದಲ್ಲಿ ಇದ್ಕೊಂಡು ಅವರು ಸ್ಕೂಲ್ ಕಾಲೇಜ್ ಓದು ಮುಗಿಸಿದ್ದ. ಕೇಳಿದಾಗ ಮಹೇಂದ್ರ ಹ್ಞೂ ಅಂತ ತಲೆ ಆಡಿಸಿದ್ದ. ಸಿಂಹ ಅವರಿಗೆ ಸಂಬಂಧಿಕರು ಅಂತ ಯಾರೂ ಇಲ್ವಾ ಕೇಳಿದ್ರೆ, ನಿಟ್ಟುಸಿರು ಬಿಟ್ಟು ಸಾಲದ ಬಾಧೆ ತಲೆ ಮೇಲೆ ಬಂದರೆ ಕಷ್ಟ ಅಂತ ಸಂಬಂಧಿಕರು ಯಾರೂ ಸಿಂಹನ ಬಾಲ್ಯದಲ್ಲಿ ಅವನ ಹತ್ತಿರಕ್ಕೂ ಸುಳಿಲಿಲ್ಲ. ಆಮೇಲೆ ಅವನ ಆಶ್ರಮ ಸೇರಿ 1-2 ವರ್ಷ ಕಳೆದಿತ್ತು. ಆಗ ಅಲ್ಲಿ ದಾಖಲಾದ ಮತ್ತೊಬ್ಬ ಇವನಂತೆ ಯಾವುದೋ ಅಪಘಾತದಲ್ಲಿ ತಂದೆ ತಾಯಿಯನ್ನು ಕಳ್ಕೊಂಡ. ಅನಾಥನಾಗಿದ್ದ ಹುಡುಗನ ಜೊತೆಗೆ ಸಿಂಹ ಸ್ನೇಹ ಬೆಳೆಸ್ಕೊಂಡ. ಸಿಂಹ ಮತ್ತು ಆ ಹುಡುಗ ಇಬ್ಬರು 2 ದೇಹ 1 ಪ್ರಾಣ ಅನ್ನೋಂತೆ ಸ್ನೇಹ ಬೆಳೆಸ್ಕೊಂಡಿದ್ರಂತೆ. ಆದರೆ ಆ ಹುಡುಗ ಈಗ ಎಲ್ಲಿದ್ದಾನೆ, ಹೇಗಿದ್ದಾನೆ, ಈಗಲೂ ಸಿಂಹನ ಜೊತೆ ಸಂಪರ್ಕದಲ್ಲಿದ್ದಾನ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹೇಳ್ತಾನೆ. ಕ್ಯೂಟಿ, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಒಂದೇ ಸಮನೆ ಒಳ್ಳೆ ಕ್ವಿಜ್ ಸ್ಪರ್ಧೆ ನಡೆಸುತ್ತಾ ಇರೋ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಇದೆಯಲ್ಲ. ಪಾಪ ನನ್ನ ಅಣ್ಣ, ನಿಮ್ಗೆ ಊರು ತೋರಿಸೋಣ ಅಂತ ಜೊತೆ ಕರ್ಕೊಂಡು ಬಂದರೆ ನೀನು ಡೌಟ್ ಮೇಲೆ ಡೌಟ್ ಕೇಳಿ ಅವನಿಗೆ ಬೇಸರ ಮಾಡ್ತಾ ಇದೆಯಲ್ಲ ಹೇಳ್ತಾನೆ. ಹಾಗೇನಿಲ್ಲ ಓಜು, ಸಿಸ್ಟರ್ ಅವರಿಗೆ ಇರುವ ಕೆಲವೊಂದು ಅನುಮಾನ ಬಗೆಹರಿಸ್ಕೊಳ್ತಾ ಇದ್ದಾರೆ ಅಷ್ಟೇ ಹೇಳಿ ಈಗ ನಮ್ಮ ತೋಟ ತಲುಪಿದ್ರು. ದೊಡ್ಡದೊಂದು ಗೇಟ್ ಒಳಗೆ ಗಾಡಿಯನ್ನು ಚಲಾಯಿಸುತ್ತಾ, ಇದೇ ನಮ್ಮ ತೋಟ. ಸುಮಾರು 500 ತೆಂಗಿನ ಮರ ಹಾಗೆ 10 ಎಕರೆ ಬಾಳೆ ತೋಟ ಇದೆ ಹೇಳಿದ್ರೆ ಆರುಷಿ ಸುತ್ತಲೂ ಕಣ್ಣಾಡಿಸುತ್ತಾ, ಇದರಿಂದ ನಿಮ್ಗೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ಬರ್ತಿರ್ಬೋದು ಅಲ್ವಾ ಕೇಳಿದ್ರೆ ಮಹೇಂದ್ರ ನೀರಸವಾಗಿ ಹ್ಞೂ ಅಂತ ಹೇಳ್ದ. ಈ ತೋಟ ನೀವೇ ನೋಡ್ಕೊಳ್ಳೋದಾ ಅಣ್ಣ ಕೇಳಿದ್ರೆ, ಮೊದಲು ಇದರ ಪೂರ್ತಿ ಜವಾಬ್ದಾರಿ ನನ್ನ ಅಣ್ಣ ಹಾಗೆ ನನ್ನ ಮೇಲಿತ್ತು. ಆದರೆ ಅದೊಂದು ಘಟನೆಯಿಂದ ಮನೆಯವರ ನಂಬಿಕೆ ನನ್ನ ಮೇಲೆ ಕುಸಿದು ಬಿದ್ದ ಕಾರಣ ನನ್ನ ತಂದೆ ಮನೆಯ ಎಲ್ಲ ಜವಾಬ್ದಾರಿಯನ್ನು ಸಿಂಹನಿಗೆ ಒಪ್ಪಿಸ್ಬಿಟ್ರು. ಮೊದಲು ಅವನೇ ಜವಾಬ್ದಾರಿ ವಹಿಸ್ಕೊಂಡ್ರು, ಎಲ್ಲ ಚೆನ್ನಾಗೇ ಇತ್ತು. ಆದರೆ ಈಗ 1 ವರ್ಷದಿಂದ ಯಾಕೋ ಎಲ್ಲ ಹದಗೆಡ್ತಾ ಇದೆ. ಅಪ್ಪ ಅಮ್ಮ ಸತ್ಯ ಅವನು ಹೇಳ್ದಂತೆ ಕೇಳ್ತಾರೆ. ದೊಡ್ಡಮ್ಮ ವ್ಯವಹಾರದ ಕಡೆಗೆ ಹೆಚ್ಚಿನ ಗಮನ ಕೊಡೋದ ಕಾರಣ ಸಿಂಹ ಎಲ್ಲ ವಿಷಯದಲ್ಲೂ ತನ್ನದೇ ಮೇಲ್ಗೈ ಸಾಧಿಸಲು ನೋಡ್ತಾ ಇರೋದು ಅವರಿಗಷ್ಟಾಗಿ ಬಾಧಿಸುತ್ತಾ ಇಲ್ಲ. ಆದರೆ ದೊಡ್ಡಪ್ಪನಿಗೆ ಸಿಂಹನ ಮೇಲೆ ಅಸಮಾಧಾನ ಇದೆ. ಆದರೆ ನನ್ನ ತಂಗಿ ಸತ್ಯ ಹಾಗೆ ಬೆಳ್ಳಿ ಮುಖ ನೋಡಿಕೊಂಡು ಸಿಂಹನ ಉದ್ದಟತನವನ್ನು ಸಹಿಸ್ಕೊಳ್ತಾ ಇದ್ದಾರೆ ಹೇಳಿ ಎತ್ತಿನ ಗಾಡಿಯನ್ನು ತೋಟದ ಮನೆಯ ಎದುರಿಗೆ ನಿಲ್ಲಿಸ್ತಾನೆ. ಗಾಡಿಯಿಂದ ಇಳಿದ ಆರುಷಿಗೆ ಸಿಂಹನ ನಡವಳಿಕೆ ಹಿಂದೆ ಏನು ಕಾರಣ ಇರ್ಬೋದು ಅನ್ನೋ ಅನುಮಾನ ಸ್ವಲ್ಪ ಮಟ್ಟಿಗೆ ಬಗೆಹರಿದಂತೆ ಇತ್ತು. ಬಾಲ್ಯದಲ್ಲೇ ಬಡತನದ ಬೇಗೆ ಅನುಭವಿಸಿದ್ದ ವ್ಯಕ್ತಿ ಹಣ ಸಂಪಾದಿಸಲು ಸುಲಭದ ದಾರಿ ಆಯ್ಕೆ ಮಾಡ್ಕೊಂಡಿದ್ದಾನೆ. ಆದರೆ ಅವನು ಸತ್ಯನ ಪ್ರೀತಿಸುತ್ತಾ ಇರೋದು ನಿಜ ಆಗಿದ್ರೆ ಸಾಕು. ಅದಾದರೂ ನಾಟಕ ಆಗಿರ್ದಿರ್ಲಿ ಎಂದು ಮನದಲ್ಲೇ ದೇವರಿಗೆ ಪ್ರಾರ್ಥಿಸಿದ್ಲು. ಕ್ಯೂಟಿ, ನನಗೂ ಸಿಂಹನ ತಲೆ ಕಂಡ್ರೆ ಆಗಲ್ಲ. ನಮ್ಮ ಕುಟುಂಬದ ಆಸ್ತಿಯನ್ನು ಅವನು ಬಿಟ್ಟಿ ಕೂತು ತಿನ್ನುತ್ತಾ ಅವನ ಯೋಗ್ಯತೆಗೆ ಮೀರಿದ ಸುಖ ಅನುಭವಿಸ್ತಾ ಇರೋದನ್ನು ನೋಡಿದ್ರೆ ಕೋಪ ಬರುತ್ತೆ. ಹಾಗಂತ ಏನಾದರೂ ಪ್ರಶ್ನಿಸೋಕೆ ಹೋದರೆ, ಹಾಗಾದರೆ ನಾಳೆಯಿಂದ ನೀನೇ ಎಲ್ಲ ನೋಡ್ಕೊ ಅಂತಾನೆ ಅಲ್ವೇ? ಈ ಹೊಲ ತೋಟ ಫ್ಯಾಕ್ಟ್ರಿ ನೋಡ್ಕೊಳ್ಳೋಕೆ ನಾನು ಇಂಜಿನಿಯರಿಂಗ್ ಓದಿದ್ದು ಕೇಳ್ತಾನೆ. ಓಜಸ್ ಪ್ರಶ್ನೆ ಮಾಡಿದ ರೀತಿಗೆ ಅವನ ಮೇಲೆ ಮುನ್ಸ್ಕೊಂಡು ತನ್ನ ಅತ್ತೆ ಮಾವ ಇದ್ದ ಕಡೆಗೆ ನಡೆದು ಬಿಟ್ಟ ಆರುಷಿ ನಿಜಕ್ಕೂ ಅವಳ ಗಂಡನ ಕೆನ್ನೆಗೆ 4 ಬಾರಿಸುವಷ್ಟು ಕೋಪ ಬಂದಿತ್ತು. ಆದರೆ ಓಜಸ್ಗೆ ಸಿಂಹನ ಮೇಲೆ ಸಿಟ್ಟಿದ್ರು ಅವನ ಕೈಯಿಂದ ತನ್ನ ಆಸ್ತಿಯ ಹಕ್ಕನ್ನು ಕಿತ್ಕೊಳ್ಳೋ ಆಸೆ ಇಲ್ಲ. ಸಿಂಹ ಏನಾದರೂ ಮಾಡ್ಕೊಳ್ಳಿ, ಆದರೆ ಇದರಿಂದ ತನ್ನ ಅಪ್ಪ ಚಿಕ್ಕಪ್ಪನಿಗೆ ಸಹಾಯ ಆಗ್ತಾ ಇದೆ ಅನ್ನೋದು ಇವನ ಮನಸ್ಸಲ್ಲಿ ಕೂತಿತ್ತು. ಅಷ್ಟೇ ಅಲ್ಲದೆ ಇವನಿಗೆ ತಂದೆಯ ಆಸ್ತಿ ಮೇಲೆ ಹಕ್ಕು ಚಲಾಯಿಸೋ ಆಸೆ ಇಲ್ಲ. ತನ್ನ ಸ್ವಂತ ಸಂಪಾದನೆ ಮಾಡಬೇಕು, ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅನ್ನೋ ಹಠ ಇರೋ ಓಜಸ್ ಇಷ್ಟು ದಿನ ತನ್ನ ಹುಡುಗಾಟದ ಬುದ್ಧಿಯಿಂದಾಗಿ ತನ್ನ ಗುರಿಯತ್ತ ಗಮನ ಹರಿಸುವಲ್ಲಿ ಸೋತು ಹೋಗಿದ್ದ. ಆದರೆ ಇಂದು ಮೊದಲ ಬಾರಿಗೆ ಸಿಂಹನ ಅಹಂಕಾರ ಇವನನ್ನು ಕೆಣಕಿತ್ತು. ಹಾಗಾಗಿ ಆದಷ್ಟು ಬೇಗ ಸಿಂಹನ ಮುಂದೆ ತಾನು ಎತ್ತರದ ಸ್ಥಾನಕ್ಕೆ ಏರಬೇಕೆಂಬ ಛಲ ಮೂಡಿತ್ತು. ಪಾಪ ಓಜು, ನಿನ್ನ ಜೊತೆಗೆ ರೊಮ್ಯಾಂಟಿಕ್ ಆಗಿ ಸಮಯ ಕಳೆಯೋಣ ಅಂತ ತೋಟಕ್ಕೆ ಕರ್ಕೊಂಡು ಬಂದರೆ ನೀನೇನೆ ರಿಲೇಟಿವ್ಸ್ ಜೊತೆ ಕೂತು ಕಾಲ ಹರಣ ಮಾಡ್ತಾ ಇದ್ಯಾ. ತ್ವಿಷಾ ತನ್ನ ಸ್ನೇಹಿತೆಯನ್ನು ಛೇಡಿಸಿದರೆ ಆರುಷಿ ಹುಸಿ ಮುನಿಸಿನಲ್ಲಿ ಅವರಿಗೆ ಜವಾಬ್ದಾರಿ ಬೇಡ, ಅದಕ್ಕೆ ನನಗವರು ಬೇಡ ಹೇಳಿದ್ಲು. ಆರುಷಿ ಮಾತು ಕೇಳಿ ತಾನು ಕೋಪಗೊಂಡ ಓಜಸ್ ಅವಳಿಗೆ ಬರೀ ಜವಾಬ್ದಾರಿ ಬೇಕು, ನಾನು ಬೇಡ. ಆರುಷಿ ಕಿವಿಗೆ ಬೀಳುವಂತೆ ಗೊಣಗಿ, ಚಿಂಟು ಬಾಕಂದ, ನಾವು ಎಳ್ನೀರು ಕುಡಿದು ಹಾಗೆ ಮನೆಯವರಿಗೆಲ್ಲ ಕಾಯಿ ತೊಗೊಂಡು ಬರೋಣ ಎಂದು ಹೇಳಿ ತೆಂಗಿನ ತೋಟದ ಕಡೆ ಹೆಜ್ಜೆ ಹಾಕ್ತ. ಓಜಸ್ ತೆಂಗಿನ ತೋಟದ ಕಡೆಗೆ ಹೆಜ್ಜೆ ಹಾಕುತ್ತಾ ಇದ್ದ ಕಾಳಯ್ಯ ತನ್ನ ಚಿಕ್ಕದಣಿ ತೋಳಲ್ಲಿ ಮುದ್ದಾಗಿ ಮಾತನಾಡುತ್ತಾ ಸುತ್ತಲೂ ಇರುವ ತೆಂಗಿನ ಮರಗಳನ್ನು ಕಂಡು ತನ್ನ ಮನದಲ್ಲಿ ಮೂಡಿದ್ದ 100 ಪ್ರಶ್ನೆಗಳನ್ನು ಕೇಳ್ತಾ ಇದ್ದರೆ
ನಮ್ಮ ಬೆಳ್ಳಿ ಮಗನಷ್ಟೇ ವಯಸ್ಸಲ್ವರ ಚಿಕ್ಕಣ್ಣ ನಿಮ್ಮ ಮಗಂಗೆ. ಆದರೆ ಶಾನೆ ಚುರುಕಿದ್ದಾನೆ ಹೇಳಿ. ಅದಾಗಲೇ ತೋಟದ ಕೆಲಸಗಾರರು ಸುಮಾರು 50 ಎಳ್ನೀರನ್ನು ಕೊಯ್ದು ಗುಡ್ಡೆ ಹಾಕಿದ್ದನ್ನು ಹೊತ್ತು ಮತ್ತೆ ತೋಟದ ಮನೆ ಕಡೆಗೆ ಹೆಜ್ಜೆ ಹಾಕುವಾಗ ಓಜಸ್ ಅಲ್ಲೇ 2 ಎಳ್ನೀರು ಕೊಚ್ಚಿ ತಾನು ನೀರು ಕುಡಿದು ಚಿಂಟುಗೆ ಸಹ ಕಷ್ಟಪಟ್ಟು ಎಳ್ನೀರು ಕುಡಿಸುವಾಗ ಅವನ ಬಟ್ಟೆ ಮೇಲೆಲ್ಲ ಚೆಲ್ಲಿ ಸಾರಿ ಕಣೋ ಮುದ್ದು ಮರಿ ಎಂದು ಕ್ಷಮಾಪಣೆ ಕೋರ್ದ. ನಂತರ ಕಾಳಯ್ಯನಿಗೆ ನೀನು ತೋಟದ ಮನೆಗೆ ಹೋಗಿ ಎಲ್ರಿಗೂ ಎಳ್ನೀರು ಕೊಚ್ಕೊಡು, ನಾನು ನನ್ನ ಮಗ ಇನ್ನೊಂದಷ್ಟು ದೂರ ಹೋಗಿ ಬರ್ತೀವಿ ಎಂದು ಹೇಳಿ ಚಿಂಟು ಕೈ ಹಿಡಿದು ನಡೆದುಕೊಂಡು ಹೋಗ್ತಾ ಇರುವಾಗ ಕತ್ತೆತ್ತಿ ತನ್ನ ಸುತ್ತಲೂ ನೋಡುತ್ತಾ ಇದ್ದ ಚಿಂಟು ಅಚ್ಚರಿಯ ಮುಖ ಮಾಡಿ ಎಷ್ಟೊಂದು ಕೋಕೋ ನಟ್ ಮರ ಇದೆ ಅಲ್ವಾ ಪಪ್ಪ ಹೇಳುತ್ತಾ ನಂಗೆ ಇನ್ನೊಂದು ಜಿಯ ಕುದಿಬೇಕು ಅನ್ನಿಸ್ತಾ ಇದೆ, ಸ್ವೀಟ್ ಆಗಿತ್ತು, ಕಣ್ಣರಳಿಸಿ ಮುದ್ದಾಗಿ ಬೇಡಿಕೆ ಇಟ್ಟರೆ ಅಲ್ಲೇ ಇದ್ದ ತೋಟದ ಆಳಿಗೆ ಓಜಸ್ ಮತ್ತೆ ಇನ್ನೊಂದು ಎಳ್ನೀರು ಕೊಚ್ಚಿ ತಂದುಕೊಡಲು ಹೇಳ್ದ. ಅಂತೂ ಅರ್ಧ ಗಂಟೆ ತೋಟ ಸುತ್ತಿ ಬಂದ ಅಪ್ಪ ಮಗನನ್ನು ಬಿಸಿ ಬಿಸಿ ಊಟ ಸ್ವಾಗತ ಕೋರಿತ್ತು. ಆದರೆ ಆರುಷಿ ಅಲ್ಲೆಲ್ಲ ಕಣ್ಣಿಗೆ ಕಾಣಿಸುತ್ತಾ ಇಲ್ವಲ್ಲ ಅನ್ನೋ ಬೇಸರದಲ್ಲಿ ಇದ್ದ ಓಜಸ್ಗೆ ಅರ್ಧ ಗಂಟೆ ಆದರೂ ಆರುಷಿ ಕಣ್ಣಿಗೆ ಬೀಳದೇ ಇದ್ದಾಗ ಮನದಲ್ಲಿ ಅವ್ಯಕ್ತ ಭಯ ಕಾಡೋಕೆ ಶುರುವಾಗಿತ್ತು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.